ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದತ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭಗವಂತ ಕೊಟ್ಟ ಅವಯವಗಳನ್ನು ಅವನ ಪೂಜೆಗೆ ಉಪಯೋಗ ಮಾಡಿದಾಗ ನಮ್ಮ ಪ್ರತಿಯೊಂದು ಕರ್ತವ್ಯ ಭಗವಂತನ ಪೂಜಾರೂಪವಾಗಿ ನಡೆಸಲ್ಪಟ್ಟಾಗ ಅದು ಸಾರ್ಥಕ ಆಗ್ತದೆ ಅಂತೇಳಿ ಹಿಂದಿನ ಪ್ರವಚನದಲ್ಲಿ ನಾವು ಕೇಳಿದೆವು. ಈಗ ಡಾರ್ವಿನ್ ವಿಕಾಸ ಪದ್ಧತಿ ಅಂತೇಳಿ ನಮ್ಮ ಇನ್ನು ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ಬರ್ತದೆ. ಅಂದರೆ ಕಪಿಗಳೇ ಮನುಷ್ಯರಾಗಿ ವಿಕಾಸವಾಗಿ ಮನುಷ್ಯರಾದರು ಅನ್ನುವಂತಹ ಸಿದ್ಧಾಂತ. ಈಗ ಅದಕ್ಕೆ ತಿರುಮುರು ಆಗಿದೆ. ಕಪಿಗಳು ಮನುಷ್ಯರಾದರು, ಮನುಷ್ಯನು ಕಪಿತ್ವದ ಕಡೆಗೆ ಸಾಗ್ತಾ ಇದ್ದಾನು ಅಂಥೇಳಿ ಸಂಶಯ ನಮಗೆ. ಯಾಕೆ ಹೇಳಿದರೆ ದಿನ ದಿನ ಮನುಷ್ಯನಲ್ಲಿ ಪಶುತ್ವವೇ ಬೆಳೀತಾ ಉಂಟು. ಸ್ವಾರ್ಥ, ಭೋಗ, ಆಲಸ್ಯ ಇದೆಲ್ಲ ಪಶುಗಳ ಸಂಕೇತ. ಇಂತಹ ಪಶುತ್ವದಿಂದ ನಾವು ದೂರ ಇರಬೇಕು. ಭಗವದ್ಭಕ್ತಿಯನ್ನು ಸರ್ವದಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಪ್ರತಿನಿತ್ಯ 1 ಗಂಟೆ ಹೊತ್ತು ದೇವರ ಆರಾಧನೆ ಅರ್ಚನೆ ಮಾಡಿ ಮುಗೀತು ಅಂತ ನಾವು ಇವತ್ತು ದೇವರನ್ನ ಪೂಜೆ ಮುಗೀತು, ಒಂದು ಕೆಲಸ ಮುಗೀತು ಅಂತೇಳಿ ನಾವು ಭಾರ ಇಳಿಸಿದವರ ಹಾಗೆ ವರ್ತಿಸ್ತೇವೆ. ಆ 1 ಗಂಟೆ ದೇವರ ಪೂಜೆಯಲ್ಲಿ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಗಳು ಕೂಡ ಭಗವಂತನಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಆಗಬೇಕು. ಒಂದೊಂದು ಕ್ರಿಯೆಯೂ ಭಗವಂತನ ತೃಪ್ತಿಗೆ ಕಾರಣ ಆಗಬೇಕು. ಭಗವಂತನಿಗೆ ತೃಪ್ತಿ ಯಾವಾಗ ಆಗ್ತದೆ ಹೇಳಿದರೆ, ಪ್ರತಿಯೊಂದು ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಭಗವಂತನಿಗೆ ಅರ್ಪಿಸಿದಾಗ ಅವನಿಗೆ ಸಂತೋಷ ಆಗ್ತದೆ. ಈ ಪ್ರಾಮಾಣಿಕ ಕ್ರಿಯೆಯಿಂದ ಭಗವಂತ ತೃಪ್ತನಾಗ್ತಾನೆ ಅನ್ನುವಂತಹ ಎಚ್ಚರ ನಮಗೆ ಬರಬೇಕು. ಈ ಎಚ್ಚರ ನಮಗೆ ಬಂದರೆ ಭ್ರಷ್ಟಾಚಾರ, ಅವ್ಯವಹಾರ ಎಲ್ಲವೂ ಕೂಡ ನಿಂತು ಹೋಗ್ತವೆ. ಅವುಗಳಲ್ಲಿ ನಮಗೆ ಅದರಿಂದ ದೂರ ಇರುವ ಕಾಣಿಸ್ತದೆ. ಅದರಿಂದ ಪ್ರತಿಯೊಂದು ನಮ್ಮ ಕ್ರಿಯೆಯೂ ಕೂಡ ಮೋಕ್ಷಕ್ಕೆ ಕಾರಣ ಆಗಬೇಕು, ಅಂದರೆ ನಿತ್ಯ ಸುಖಕ್ಕೆ ಕಾರಣವಾದದ್ದು ಆಗಬೇಕು. ಅಂತಹ ಕ್ರಿಯೆ ಭಗವದ್ಗೀತೆ ಕರ್ತವ್ಯಗಳನ್ನು ಕೇವಲ ನಿತ್ಯ ಸುಖದ ಮೋಕ್ಷ ಪ್ರಾಪ್ತಿಗೋಸ್ಕರ ಮಾತ್ರ ಹೇಳ್ತಾ ಇಲ್ಲ. ಮತ್ತು ಸಾಮಾಜಿಕವಾಗಿಯೂ ಕೂಡ ನಮ್ಮ ಜೀವನವನ್ನು ಉದಾತ್ತಗೊಳಿಸುವಂಥದ್ದು ಯಾವುದಂದರೆ ನಮ್ಮ ಕರ್ತವ್ಯಗಳು. ಕರ್ತವ್ಯಗಳು ಜೀವನದಲ್ಲಿಯೂ ಕೂಡ ಉದಾತ್ತ ಸ್ಥಿತಿಯನ್ನು, ಉತ್ತಮ ಸ್ಥಿತಿಯನ್ನು ಓಡಲಿಕ್ಕೆ ಕಾರಣವಾಗ್ತವೆ. ಏನಾಗಬೇಕು, ನಮ್ಮ ಕರ್ತವ್ಯದಲ್ಲಿ ಯಾವೊಂದು ದುರಾಚಾರ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ಅಷ್ಟೇ ಸಾಲದು. ಮತ್ತು ಪ್ರತಿಯೊಂದು ಕ್ರಿಯೆ ಮಾಡುವಾಗ ನನ್ನ ಏಳಿಗೆಗೋಸ್ಕರವೇ ಮಾಡ್ತೇನೆ ಅನ್ನತಂತಹ ಭಾವನೆ ಇರಬಾರ್ದು. ಸ್ವಾರ್ಥ ಅನ್ನುವಂಥದ್ದು ಇರಬಾರ್ದು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತ ತೃಪ್ತನಾಗಲಿ. ಯಾಕಂದರೆ ಎಲ್ಲವನ್ನೂ ಅನುಗ್ರಹ ಮಾಡಿದ ಭಗವಂತನಿಗೆ ತೃಪ್ತಿಪಡಿಸುವುದೇ ನಮ್ಮ ಜೀವನದ ಮೂಲ ಧ್ಯೇಯ. ಅವನು ತೃಪ್ತನಾದ ಅಂದರೆ ನನಗೇನು ಬೇಕೋ ಅವನಿಗೆ ಗೊತ್ತುಂಟು, ಅವನು ಕೊಡ್ತಾನೆ. ದೇವರೇ ಅದು ನನಗೆ ಬೇಕು, ಇದನ್ನೇ ಏನು ಕೇಳಬೇಕಾಗಿಲ್ಲ. ಇವತ್ತಿನವರೆಗೆ ದೇವರು ನಿಮಗೇನು ಕೊಟ್ಟಿದ್ದಾನೆ ಅದನ್ನು ನೀವು ಕೇಳಿಕೊಟ್ಟದ್ದಲ್ಲ. ಹೇಗೆ ನಿಮಗೆ ಬರತಕ್ಕಂಥ ಕಷ್ಟ ನಿಮಗೇ ಬರ್ತದೆ, ಇನ್ನೊಬ್ಬರಿಗಾಗಿ ಹೋಗುವುದಿಲ್ಲ. ಆ ಕಷ್ಟ ನಿಮಗೆ ಬರಬೇಕು ಅಂತ ಏನಾದರೂ ಪ್ರಯತ್ನ ಮಾಡ್ತೀರಾ ನೀವು? ಯಾವ ಪ್ರಯತ್ನವೂ ಮಾಡೋದಿಲ್ಲ. ಆದರೂ ಕೂಡ ನಿಮ್ಮ ಕಷ್ಟ ನಿಮಗೇ ಬರ್ತದೆ ವಿನಃ ಇನ್ನೊಬ್ಬರಿಗೆ ಹೋಗೋದಿಲ್ಲ. ಹೇಗೋ ಹಾಗೆ ನೀವು ಕೂಡ ಸುಖಕ್ಕಾಗಿ ನೀವು ಪ್ರಯತ್ನ ಮಾಡಬೇಕಾಗಿಲ್ಲ. ನೀವೇನು ಮಾಡಬೇಕು ಅದನ್ನು ಮಾಡಿ ದೇವರೇ ನೀನು ಪ್ರೀತನಾಗು ಅಂತೇಳಿ ಹೇಳ್ತಾ ಇದ್ದರೆ ನಮಗೇನು ಕೊಡಬೇಕು ಅದನ್ನು ಭಗವಂತ ನಾವು ಕೇಳದನೇ ನಮಗೆ ಕೊಡ್ತಾನೆ. ಆದ್ದರಿಂದ ಭಗವಂತ ಮೆಚ್ಚುವ ಕೆಲಸವನ್ನು ಮಾಡುವುದು ನಮ್ಮ ಕರ್ತವ್ಯ. ಯಾಕಂದರೆ ಅವನು ಎಲ್ಲವನ್ನೂ ಅನುಗ್ರಹ ಮಾಡಿದವನು. ಅವನ ಮೆಚ್ಚುಗೆ ನನಗೆ ಅಗತ್ಯ, ಅವನ ಪ್ರೀತಿ ನನಗೆ ಅಗತ್ಯ ಅನ್ನುವ ಉದ್ದೇಶದಿಂದ ಪ್ರತಿಯೊಂದು ಮಾಡೋದು ಭಗವಂತ ಪ್ರೀತನಾಗಲಿ. ಪರೋಪಕಾರ ಏನು ಮಾಡೋದಿದ್ರು ಅವನಿಗೆ ಖುಷಿಯಾಗಲಿ ಮಾಡೋದಲ್ಲ, ಅವನೊಳಗೆ ಭಗವಂತ ಇದ್ದಾನೆ, ಅವನಿಗೆ ತೃಪ್ತನಾಗಲಿ ಅವನು ಅಂತ ಭಗವಂತನ ಪ್ರೀತಿ ಉದ್ದೇಶದಿಂದ ಮಾಡಲಿಕ್ಕೆ ಹೊರಟಾಗ ಆಗ ಏನು ಭ್ರಷ್ಟಾಚಾರ, ವಂಚನೆ, ಲಂಚತನ ಎಲ್ಲವೂ ಕೂಡ ಅದಕ್ಕೆ ಅವಕಾಶವೇ ಇಲ್ಲ ಆಗ್ತದೆ. ಅದರಿಂದ
ಪ್ರತಿಯೊಂದು ಕರ್ತವ್ಯ ಪೂಜಾರೂಪವಾಗಿ ಮಾಡಿ ಅಂತ ಸಂದೇಶವನ್ನು ಕೊಡ್ತಾರೆ. ಆಧ್ಯಾತ್ಮಿಕ ಸಾಧನೆ, ಮೋಕ್ಷ ಇಷ್ಟು ಮಾತ್ರ ಉದ್ದೇಶ ಆಗಿಟ್ಟುಕೊಳ್ಳುವುದಲ್ಲ, ಮತ್ತು ಪ್ರತ್ಯಕ್ಷ ಜೀವನವನ್ನು ಉತ್ತಮಗೊಳಿಸತಕ್ಕಂತಹ ಸಾಮರ್ಥ್ಯ ಈ ಕರ್ತವ್ಯಕ್ಕೆ, ಕರ್ಮಯೋಗಕ್ಕೆ ಉಂಟು ಅಂತೇಳಿ ಹೇಳ್ತಾರೆ. ನಾವು ದೇವರ ಪೂಜೆ ಮಾಡ್ತೇವೆ, ಆಮೇಲೆ ಇವತ್ತು ನಮ್ಮ ಪೂಜೆ ಮುಗಿಯಿತು ಅಂತ ದೇವರ ಪೂಜೆ ಪೆಟ್ಟಿಗೆಯನ್ನು ಕಟ್ಟಿಟ್ಟು ದೇವರದ್ದು ನಮ್ಮದು ಕಾಂಟ್ರಾಕ್ಟ್ ಮುಗಿಯಿತು ಅಂತ ಆ ದಿವಸ ಒಂದು ಕೆಲಸ ಮುಗಿಯಿತು, ಒಂದು ಕೆಲಸ ಅಂತ ಒಂದು ಹೊರೆ ಥರ ನಾವು ಭಾವಿಸ್ತೇವೆ. ಹಾಗಾದರೆ ಆ ಕರ್ತವ್ಯದಲ್ಲಿ ನಮಗೆ ಇದೊಂದುಂಟಲ್ಲ ಅದಲ್ಲ, ಅದು ಆಗಲೇಬೇಕು ಅನ್ನೋ ಆ ಭಾವನೆ ನಮಗೆ ಬೇಕು. ಅದೇ ನಮಗೆ ಏಳಿಗೆ ಕಾರಣ ಅನ್ನುವ ನಂಬಿಕೆ ಬೇಕು. ಅದು ಹೇಗಾದರೂ ಮುಗೀಲಿ ಅನ್ನುವ ಭಾವನೆ ಇದ್ದರೆ ಅದರಿಂದ ಭಗವಂತ ತೃಪ್ತನಾಗುವುದಿಲ್ಲ. ಇವತ್ತಿದ್ದು ಮುಗಿಯಿತು ಅಂತ ನಾವು ಕಟ್ಟಿಡ್ತೇವೆ, ಹಾಗಲ್ಲ. ದೇವರ ಪೂಜೆ ಮುಗಿದರೂ ಕೂಡ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ಜೀವನದ ಪ್ರತಿಯೊಂದು ಘಟನೆಯೂ ಕೂಡ ಭಗವಂತನ ಪೂಜೆ ಆಗಬೇಕು, ಭಗವಂತನ ಎಚ್ಚರದಿಂದ ನಡೀಬೇಕು. ಆಗಲೇ ನಮ್ಮ ಜೀವನ ಸಾರ್ಥಕವಾಗ್ತದೆ ಅಂತೇಳಿ ಶಾಸ್ತ್ರಗಾರರು ನಮಗೆ ಎಚ್ಚರ ಕೊಡ್ತಾರೆ. ಭಾಗವತ ಮುಂದೆ ನಾರದ ಮತ್ತು ಬ್ರಹ್ಮದೇವರಿಗೆ ಸಂವಾದವಾದ ವಿಷಯವನ್ನು ತಿಳಿಸ್ತಾ ಇದೆ. ಭಾಗವತ ಪರಮಾತ್ಮನಲ್ಲಿ ಭಕ್ತಿ ನಮಗೆ ವೃದ್ಧಿ ಆಗಬೇಕಾದ್ರೆ, ಭಕ್ತಿ ಹುಟ್ಟಬೇಕಿದ್ರೆ, ಅದು ವೃದ್ಧಿ ಆಗಬೇಕಾದ್ರೆ ಭಗವಂತನ ಮಹಿಮೆಯನ್ನು, ಅವನ ವ್ಯಾಪಾರಗಳನ್ನು ಅರಿಬೇಕು. ಅವನೇನೆಲ್ಲ ಮಾಡಿದ್ದಾನೆ, ನಮ್ಮ ಹಿತಕ್ಕೋಸ್ಕರ ಏನೆಲ್ಲ ಮಾಡಿದ್ದಾನೆ ಅದನ್ನೆಲ್ಲವನ್ನು ನಾವು ನೆನೆಯಬೇಕು. ನೆನೆದಾಗ ಅವನಲ್ಲಿ ನಮಗೆ ಭಕ್ತಿ ಬರ್ತದೆ. ನೋಡಿ, ನಮಗೆ ಯಾರಾದರೂ ಬೇಕಾದ ತುಂಬ ಉಪಯುಕ್ತವಾದ ವಸ್ತುವನ್ನು ಕೊಟ್ಟರೆ ಅವರ ಮೇಲೆ ಯಾವಾಗಲೂ ನನಗಂತೂ ಇದನ್ನು ಕೊಟ್ಟವರು ಅಂತ ನಾವು ಅವರ ಬಗ್ಗೆ ಗೌರವವನ್ನು ಸಲ್ಲಿಸ್ತೇವೆ, ಅವರ ಬಗ್ಗೆ ಒಳ್ಳೆಯ ಭಾವನೆಯನ್ನು ನಾವು ತಾಳ್ತೇವೆ. ಭಗವಂತ ಕೊಟ್ಟಷ್ಟು ಯಾರೂ ನಮಗೆ ಕೊಡಲಿಲ್ಲ. ಆದ್ದರಿಂದ ಆ ಒಳ್ಳೆಯ ಭಾವನೆ ಭಗವಂತನಲ್ಲಿ ವಿಶೇಷವಾಗಿ ಇರಬೇಕು. ಆದ್ದರಿಂದ ಅವನೇನು ಉಪಕಾರ ಮಾಡಿದ್ದಾನೆ ಅವುಗಳ ಎಚ್ಚರ ಬೇಕು ನಮಗೆ. ಹಾಗೆ ಭಗವಂತ ನಮಗೇನು ಮಾಡಿದ್ದಾನೆ ಅಂತ ನಮಗೆ ಎಚ್ಚರ ಬರಬೇಕಾದರೆ ಪ್ರಪಂಚದ ಸೃಷ್ಟಿಯ ವಿಚಾರ ಎಲ್ಲ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಭಾಗವತ ಪರಮಾತ್ಮನ ಸೃಷ್ಟಿಯ ವಿಚಾರವನ್ನು ನಿರೂಪಣೆ ಮಾಡ್ತದೆ, ವಿವರಿಸ್ತದೆ. ಸೃಷ್ಟಿಯನ್ನು ಅವನು ಪಂಚಭೂತಗಳು, ಅವುಗಳಿಂದ ಕೂಡಿದ ಈ ಜಗತ್ತು, ಅದನ್ನು ಸೃಷ್ಟಿ ಮಾಡಿದ ಭಗವಂತ. ಈ ಶರೀರವನ್ನು ಸೃಷ್ಟಿ ಮಾಡಿದ, ವಿಚಿತ್ರವಾದ ಶರೀರ. ನಾವು ಬಾಕ್ಯದಲ್ಲಿ ಗೊತ್ತಾಗಲಿ ನಮಗೆ ಈ ಒಂದು ಚಿಕ್ಕ ಶರೀರದ ಒಳಗೆ ಎಷ್ಟು ಯಂತ್ರಗಳನ್ನು ಇಟ್ಟಿದ್ದಾನೆ ಭಗವಂತ, ಯಾವ ರೀತಿ ನಿರ್ಮಾಣ ಮಾಡಿದ, ಎಷ್ಟು ಅನುಗ್ರಹ ಮಾಡಿದ್ದಾನೆ. ಇದನ್ನೆಲ್ಲ ನೋಡಿ, ನೀವು ಬಾಯಲ್ಲಿ ಹಾಕಿದ ಕೂಡಲೇ ಕಚ್ಚಿ ಅದು ಶರೀರಕ್ಕೆ ಹೋಗ್ತದೆ, ಒಳಗೆ ಹೋಗ್ತದೆ, ಹೊಟ್ಟೆಗೆ ಹೋಗ್ತದೆ, ಅದರ ಸಾರ ಎಲ್ಲ ನಾಡಿಗಳ ಮೂಲಕ ಇಷ್ಟೆಲ್ಲ ಯಂತ್ರಗಳನ್ನು ಒಳಗೆ ಅದು ಅಲ್ಲಿ ಜೀರ್ಣ ಆಗೋ ಥರ ಮಾಡ್ತದೆ. ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಮತ್ತು ಉಸಿರಾಡಲಿಕ್ಕೆ ನೀರು, ಭೂಮಿ, ಟೆಂಪ್ರೇಚರ್ ಎಲ್ಲವನ್ನು ಅನುಗ್ರಹ ಮಾಡಿದ್ದಾನೆ. ಇದೆಲ್ಲವನ್ನು ಯಾರಿಗೋಸ್ಕರ? ನಮಗೋಸ್ಕರ ದೇವರ ಅನುಗ್ರಹ ಮಾಡಿದ್ದಾನೆ. ಅವನಿಗೇನಾದರೂ ಬೇಕೋ ಇದು? ಯಾವುದ್ರದ್ದು ಅವಕೃತಿ ನಮ್ಮ ಅನುಕೂಲಕ್ಕೋಸ್ಕರ ಮಾಡಿದ್ದು. ಇದನ್ನು ನಾವು ತಿಳ್ಕೊಂಡಾಗ ಭಗವಂತ ಮಾಡಿದ ಉಪಕಾರ ಯಾರೂ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉಪಕಾರವನ್ನು ನಾವು ಪಡೆದಿದ್ದೆ. ಆದ್ದರಿಂದ ದೇವರೇ ಇಷ್ಟೆಲ್ಲ ಅನುಗ್ರಹ ಮಾಡಿದ ಮಹಾನುಭಾವ ನೀನು ಅಂತ ನಮಗೆ ಎಚ್ಚರ ಬಂದರೆ ಅವನಲ್ಲಿ ಭಕ್ತಿ ವೃದ್ಧಿ ಆಗ್ತದೆ. ಪುರಾಣ, ಉಪನಿಷತ್ತು ಅವನ ಅಪಾರ ಕರುಣೆಯನ್ನು ನಾವು ಗುರುತಿಸಬೇಕು. ಪುರಾಣ, ಉಪನಿಷತ್ತು ಮತ್ತಿತರ ಯಾವುದೇ ಗ್ರಂಥಗಳಾಗಲಿ ಭಗವಂತನನ್ನು ಚಿತ್ರಿಸುವಾಗ ಮೊದಲು ಅವನು ಸೃಷ್ಟಿ ಮಾಡಿದ ಪ್ರಪಂಚದ ವಿವರಣೆಯನ್ನು ಮಾಡಿ ಅವನಲ್ಲಿ ಭಕ್ತಿ ಬರುವ ಹಾಗೆ ಮಾಡಿಕೊಂಡು ಮುಂದೆ ವಿಷಯಗಳನ್ನು ನಮಗೆ ತಿಳಿಸ್ತವೆ. ಹಾಗೆ ಏನೂ ಸ್ವಾರ್ಥ ಇಲ್ಲದೆ ಭಗವಂತ ನಮಗೋಸ್ಕರ ಎಷ್ಟು ಅನುಗ್ರಹ ಮಾಡಿದ್ದಾನೆ. ನಾವೇನೂ ಅವನಿಗೆ ಅನುಕೂಲವಾಗುವ ರೀತಿಯಲ್ಲಿ ನಡೆದುಕೊಳ್ಳದಿದ್ದರೂ ಕೂಡ ನಮಗೆ ಯಾವ ರೀತಿಯ ಪ್ರತಿಕೂಲವನ್ನು ಮಾಡದೆ ಇಷ್ಟು ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿದರೆ ಅವನ ಬಗ್ಗೆ ಅನಿಮಿತ್ತ ಒಂದು ತಾಯಿಯ ಹೃದಯ, ಮಾತೃದಯ ಹೇಳ್ತಾರೆ. ಮಾತೃದಯ ಅದು ಭಗವಂತನದ್ದು. ತಾಯಿ ಮಕ್ಕಳಿಂದ ಯಾವುದನ್ನು ಬಯಸಿ ಮಕ್ಕಳ ಪೋಷಣೆ ಮಾಡುವುದಲ್ಲ, ನನ್ನ ಮಗು ಅಂತ ಪ್ರೀತಿಯಲ್ಲಿ ಆ ಮಗುವನ್ನು ಪೋಷಣೆ ಮಾಡ್ತಾರೆ. ಹಾಗೆಯೇ ಭಗವಂತ ನನ್ನ ಭಕ್ತರು ಅಂತ ನಮಗೋಸ್ಕರ ಇಷ್ಟೆಲ್ಲ ಅನುಗ್ರಹ ಮಾಡಿದ್ದಾನೆ. ಅದನ್ನು ನಾವು ಅವನು ಮಾಡಿದ ಅನುಗ್ರಹವನ್ನು ಗುರುತಿಸಿ ಅವನಲ್ಲಿ ಭಕ್ತಿಯನ್ನು ಮಾಡುವುದೇ ನಮ್ಮ ಬಹಳ ಮುಖ್ಯವಾದ ಕರ್ತವ್ಯ. ನಮ್ಮದು ವಿಕಾಸವಾದ ಧಾರ್ಮಿಕ ವಿಕಾಸ, ನಮ್ಮದು ವಿಕಾಸವಾದ ವೇದ ಪ್ರತಿಪಾದ್ಯನಾದವನು ಭಗವಂತ. ನಮಗೆಲ್ಲ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು, ಅದರ ಒಳಗೆ ಇದ್ದುಕೊಂಡು ಎಲ್ಲವನ್ನು ನಡೆಯುವ ಹಾಗೆ ಮಾಡತಕ್ಕಂತಹ ಭಗವಂತನ ಅಂಗಾಂಗಗಳಿಂದ ಒಂದೊಂದು ಅವಯವದಿಂದ ಒಂದೊಂದು ದೇವತೆಗಳು ಎಲ್ಲ ಅವತರಿಸಿದರು ಅಂತ ಪುರುಷ ಸೂಕ್ತ ಹೇಳ್ತಾರೆ. ಹಾಗೆ ಪುರುಷ ಸೂಕ್ತ ಹೇಳಿದ ಹಾಗೆ ಕೂಡ ಜಡ ಪ್ರಕೃತಿಯಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಆಮೇಲೆ ಪಂಚಭೂತಗಳು
ಏಕಾದಶ ಇಂದ್ರಿಯಗಳು, ಈ ಶರೀರ ಎಲ್ಲವನ್ನು ಸೃಷ್ಟಿಯ ಕ್ರಮವನ್ನು ಪುರುಷ ಸೂಕ್ತ ಹೇಳಿದ ಹಾಗೆ ಪುರಾಣಗಳಿಗೆಲ್ಲ ಹೇಳ್ತಾ ಇದ್ದೇವೆ. ಎಲ್ಲವೂ ಭಗವಂತನ ಇಚ್ಛೆಯಿಂದ ಎಲ್ಲ ಸೃಷ್ಟಿ ಎಲ್ಲವೂ ಕೂಡ ಭಗವಂತನ ಇಚ್ಛೆಯ ಪ್ರಕಾರ ಆಗ್ತದೆ. ಅವನು ಎಣಿಸಿದ ರೀತಿ ಆಗ್ತದೆ ವಿನಃ ನಾವು ಎಣಿಸಿದ ಹಾಗೆ ಯಾವುದೂ ಆಗುವುದಿಲ್ಲ. ಅದರಿಂದ ಅವನು ಸರ್ವಶಕ್ತ, ಸರ್ವ ಸಮರ್ಥ, ಎಲ್ಲವನ್ನು ಕೂಡ ಪೂರ್ಣನಾಗಿರತಕ್ಕವನು ಅವನು. ಅದನ್ನು ಈ ಭಾವನೆ ಅವನಲ್ಲಿರಬೇಕು. ಆದರೆ ಇಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದ ಅವನಾದರೂ ಕೂಡ ಅದು ಚಲನವಲನದಿಂದ ಕೂಡಬೇಕಾದರೆ ಅದರ ಒಳಗೆ ಅವನು ಪ್ರವೇಶ ಮಾಡಬೇಕು. ಭಗವಂತನ ಪ್ರವೇಶ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವ ಹಾಗಿಲ್ಲ. ಅಷ್ಟು ಭಗವಂತನ ಅನುಗ್ರಹದಿಂದ ಇದೆಲ್ಲ ಚೇತರಿಸಿಕೊಳ್ಳುವುದು ಅನ್ನುವ ಎಚ್ಚರ ನಮಗೆ ಬೇಕು. ನಮ್ಮ ಶರೀರ ನೋಡಿ, ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಎಲ್ಲ ಹೇಳ್ತೇವೆ, ನನಗೆ ಮರುದಿವಸ ಬೆಳಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ನಮ್ಮಿಂದ ಏನಾಗ್ತದೆ? ಅವನು ಮಾಡಿಸಿದರೆ ಆಗ್ತದೆ. ಹಾಗೆ ಎಲ್ಲ ಹೇಗೆ ಎಲ್ಲವೂ ಕೂಡ ಭಗವಂತನ ವಾಸಕ್ಕೆ ಯೋಗ್ಯವಾದ ಒಂದೊಂದರ ಒಳಗೂ ಕೂಡ ಭಗವಂತ ಇದ್ದಾನೆ. ಅನುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತೇಳಿ ದಾಸರು ಹೇಳಿದಾಗೆ ಅವನಿಲ್ಲದ ಜಾಗ ಇಲ್ಲ, ಎಲ್ಲೆಡೆ ವ್ಯಾಪಿಸಿಕೊಂಡಿದ್ದಾನೆ. ಅಂತಹ ಮಹಿಮ ಆ ಭಗವಂತ. ಎಲ್ಲವೂ ಕೂಡ ಅವನು ಒಳಗೆ ಹೊಕ್ಕೋದ್ರಿಂದ ಇದೆಲ್ಲ ಪ್ರಪಂಚದಲ್ಲಿ ಕೆಲಸ ನಡೀತದೆ. ಹೇಗೆ ಹೇಳಿದರೆ, ಒಂದು ನೋಡಿ, ಬೇಕಾದಷ್ಟು ಉಪಕರಣ ಉಂಟು ಯಾಂತ್ರಿಕ ಯುಗದಲ್ಲಿ. ಯಾವ ಯಂತ್ರವೂ ಕೆಲಸ ಮಾಡಬೇಕಾದ್ರೆ ಕರೆಂಟ್ ಇದ್ದರೆ ಮಾತ್ರ, ಕರೆಂಟ್ ಇಲ್ಲದಿದ್ದರೆ ಆ ಯಂತ್ರ ಏನೂ ಕೆಲಸ ಮಾಡೋದಿಲ್ಲ. ಹಾಗೆಯೇ ಯಾವ ವಸ್ತು ಇದ್ದರೂ ಕೂಡ ಅದರೊಳಗೆ ಭಗವಂತನ ಪ್ರವೇಶ ಮಾಡಿದರೆ ಮಾತ್ರ ಅದು ಪ್ರಯೋಜನಕಾರಿಯಾಗುವುದು. ಹಾಗೆ ಭಗವಂತನ ಒಂದು ಇಚ್ಛಾಶಕ್ತಿಗೆ ಅಧೀನರಾಗಿರತಕ್ಕ ಅಧೀನವಾಗಿದೆ ಈ ಪ್ರಪಂಚ ಅನ್ನುವ ಎಚ್ಚರ ನಮಗೆ ಕಾಲದ ಕ್ಷಣಕ್ಕೂ ಇರಬೇಕು ನಮಗೆ, ಗೊತ್ತಾಯ್ತಲ್ಲ. ಹೀಗೆ ಈ ಜಗತ್ತು ಎಂಬುದೇ ಒಂದು ಯಂತ್ರ, ಅದಕ್ಕೆ ನಿಯಾಮಕನಾದವನು ಕಮಲಾಕಾಂತ ನಾರಾಯಣ, ಲಕ್ಷ್ಮೀನಾರಾಯಣ ಭಗವಂತ ಅನ್ನುವ ಎಚ್ಚರ ನಮಗೆ ಬರಬೇಕು. ಇಂದು ವಿಜ್ಞಾನಿಗಳು ಎಷ್ಟು ಸೂಕ್ಷ್ಮವಾಗಿ ಸಂಶೋಧನೆ ಮಾಡಿದರೂ ಕೂಡ ಅವರಕ್ಕಿಂತಲೂ ಕೂಡ ವಿಶೇಷವಾದ ಸೂಕ್ಷ್ಮವಾದ ವಿಷಯಗಳನ್ನು ಪ್ರಾಚೀನ ಯೋಗಿಗಳು ಸಂಶೋಧಿಸಿ ನಮಗೆ ಪುರಾಣ ರೂಪದಲ್ಲಿ ನಮಗೆ ಪ್ರಕಾಶಪಡಿಸಿದ್ದಾರೆ. ಜಡ ಪ್ರಕೃತಿ, ಮಹತ್ತತ್ವ, ಅಹಂಕಾರತ್ವ ಮುಂತಾದ ಎಲ್ಲ ಸೂಕ್ಷ್ಮ ಪ್ರಕೃತಿಯಿಂದ ದೃಶ್ಯವಾದ ಪಂಚಭೂತಗಳ ಕ್ರಮಿಕವಾದ ಉತ್ಪತ್ತಿ ಬೆಳವಣಿಗೆ ಎಲ್ಲವನ್ನು ಕೂಡ ಶಾಸ್ತ್ರವು ಈಗಿನ ವಿಜ್ಞಾನಿಗಳಿಂದ ಎಷ್ಟೋ ಕಾಲದ ಮೊದಲೇ ಅಷ್ಟು ಸೂಕ್ಷ್ಮವಾಗಿ ನಮಗೆಲ್ಲ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಇದನ್ನು ನಾವು ಭಗವಂತನ ಒಂದು ಪಾತ್ರ ಈ ಪ್ರಪಂಚದ ಕ್ರಿಯೆಗಳಲ್ಲಿ ಎಷ್ಟು ಮುಖ್ಯವಾಗಿ ಉಂಟು ಅಂತ ತಿಳ್ಕೊಂಡು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಪುರುಷ ಸೂಕ್ತದಲ್ಲಿ ಹೇಳಿದ ಹಾಗೆ ಭಗವಂತನ ವಿಭೂತಿ ರೂಪವನ್ನು ಭಾಗವತದಲ್ಲಿಯೂ ಕೂಡ ವಿವರಿಸಿದ್ದಾರೆ. ಬ್ರಹ್ಮಾಂಡದ ಒಳಗೆ ಹೊರಗೆ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಅವನ ಒಂದೊಂದು ಅವಯವಗಳಿಂದ ಒಂದೊಂದು ಪದಾರ್ಥಗಳ ನಿರ್ಮಾಣ ಆಯಿತು. ಅಂತರ ದೇವತೆಗಳು ಯಜ್ಞ ಮಾಡಬೇಕು, ಎಲ್ಲ ವಸ್ತುಗಳು ನಿರ್ಮಾಣ ಆದವು. ಆಮೇಲೆ ಸೃಷ್ಟರಾದ ದೇವತೆಗಳಿಗೆ ಭಗವಂತನನ್ನು ಆರಾಧನೆ ಮಾಡಬೇಕು, ಅವನ ಪ್ರೀತಿಗೆ ಯಜ್ಞ ಮಾಡಬೇಕು ಅನ್ನುವ ಇಚ್ಛೆ ಹುಟ್ಟಿತಂತೆ ಅವರಿಗೆ. ಆ ಇಚ್ಛೆ ಹುಟ್ಟಿ ಅವರು ಏನು ಮಾಡಿದರು, ಏನು ಯಜ್ಞಕ್ಕೆ ಯಾವ ಪದಾರ್ಥಗಳನ್ನು ಉಪಯೋಗ ಮಾಡಬೇಕು ಹೇಳಿದರೆ ಭಗವಂತನ ಅವಯವಗಳಿಂದ ಎಲ್ಲ ವಸ್ತುಗಳು ಸೃಷ್ಟವಾಗಿವೆ. ಅವನ ಅವಯವಗಳಿಂದ ಸೃಷ್ಟವಾದ ವಸ್ತುಗಳಿಂದೇ ಅವನ ಪೂಜೆಯನ್ನು ಮಾಡೋದು. ಬೇರೆ ಏನು ವಸ್ತುವೇ ಕಾಣಿಸುವುದಿಲ್ಲ. ಭಗವಂತ ಸೃಷ್ಟಿ ಮಾಡದ ವಸ್ತುಗಳು ಅವರಿಗೆ ಕಾಣುವುದೇ ಇಲ್ಲ. ಅದರಿಂದ ಎಲ್ಲ ವಸ್ತುಗಳು ಭಗವಂತನ ಇಷ್ಟವಾಗಿ ಆ ಭಗವಂತ ಸೃಷ್ಟಿ ಮಾಡಿದ ವಸ್ತುಗಳನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ ಪೂಜೆ ಅನ್ನುವ ಅನುಸಂಧಾನವನ್ನು ಮಾಡ್ತಾರಂತೆ. ಭಗವಂತ ನಾವು ಯಜ್ಞಗಳಲ್ಲಿ ಎಷ್ಟು ಇದೇ ರೀತಿಯಾದ ಇದು ಭಗವಂತನ ವಸ್ತುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅನ್ನುವಂತಹ ಎಚ್ಚರ ಇಲ್ಲದೆ ನಾವು ಎಷ್ಟು ವೈಭವದ ಯಜ್ಞ ಮಾಡಿದರೂ ಕೂಡ ಭಗವಂತನಿಗೆ ತೃಪ್ತಿ ಆಗುವುದಿಲ್ಲ. ಅವನು ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದ ವಸ್ತುಗಳನ್ನು ಉಪಯೋಗಿಸಿದ್ದರೂ ಕೂಡ ಭಗವಂತ ಇದೆಲ್ಲ ನೀನು ಅನುಗ್ರಹ ಮಾಡಿದ ವಸ್ತುಗಳಪ್ಪ, ನಿನ್ನ ಪೂಜೆಯನ್ನು ಆ ವಸ್ತುಗಳಿಂದಲೇ ಮಾಡ್ತಾ ಇದ್ದೇವೆ. ಈ ವಸ್ತುಗಳನ್ನು ಅನುಗ್ರಹ ಮಾಡಿದವನು ನೀನು, ಯಜ್ಞ ಮಾಡಬೇಕು ಅನ್ನೋ ಬುದ್ಧಿ ಕೊಟ್ಟವನು ನೀನು, ಈ ಯಜ್ಞ ಮಾಡಲಿಕ್ಕೆ ಅನುಕೂಲವಾದ ಶರೀರವನ್ನು ಕೊಟ್ಟವನು ನೀನು. ಪ್ರತಿಯೊಂದು ಕೂಡ ನೀನು ಕೊಟ್ಟದ್ದು, ನಿನ್ನದ್ದು ಅಲ್ಲದ್ದು ಏನೂ ಇಲ್ಲ ದೇವರೇ, ಎಲ್ಲವೂ ನೀನು ಕೊಟ್ಟದ್ದು. ಈ ಭಾವನೆಯನ್ನು ತಾಳಿ ಭಗವಂತನಿಗೆ ಅರ್ಪಣೆ ಮಾಡಿದಾಗಲೇ ಭಗವಂತನಿಗೆ ಸಂತೋಷವಾಗುವುದು. ನಾನಿಷ್ಟು ಖರ್ಚು ಮಾಡಿ ಇಂತಹ ದೊಡ್ಡ ಯಾಗ ಮಾಡಿದೆ ಹೇಳಿದರೆ ಏನು ಮಾಡಲಿಕ್ಕೆ ತ್ರಾಣ ಮಾಡೋದು. ಹಾಗಾದರೆ ಈ ಎಚ್ಚರ ಬಹಳ ಮುಖ್ಯ. ನೀನು ಕೊಟ್ಟ ವಸ್ತುಗಳನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ದೇವರೇ ಅಂತೇಳಿ ಹೇಳಿ, ಇದೆಲ್ಲ ನೀನು ಕೊಟ್ಟದ್ದು, ನಾವೇನು ಸುಖ ಪಡ್ತಾ ಇದ್ದೇವೆ ಇದೆಲ್ಲ ನೀನು ಅನುಗ್ರಹ ಮಾಡಿದ್ದು ಸ್ವಾಮಿ, ನಂದೇನಿಲ್ಲ ಅಂತ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ ದಾಸರು ಹೇಳ್ತಾರೆ. ಏನಿದ್ರೂ ಕೂಡ ನೀನು ಅನುಗ್ರಹ ಮಾಡಿದ್ದು ಮಹಾರಾಯ ಅಂತೇಳಿ, ನಿನ್ನ ಅನುಗ್ರಹ ಅನ್ನುವ ಎಚ್ಚರದಿಂದ ಅವನು
ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ಅದು ಮಹಾಯಜ್ಞ ಆಗ್ತದೆ, ಭಗವಂತನ ವಿಶೇಷ ಪ್ರೀತಿಗೆ ಕಾರಣ ಆಗ್ತದೆ. ಅಂತಹ ಅನುಸಂಧಾನವು ನಮ್ಮೆಲ್ಲರಿಗೂ ದೇವರು ಭಗವಂತ ಆ ದೇವರು ನಮಗೆ ಸದಾ ಎಚ್ಚರಿಸಿಕೊಟ್ಟು ಅಂತಹ ಅವನ ಪ್ರಿಯವಾದ ಕರ್ತವ್ಯಗಳು ನಮ್ಮಿಂದ ನಡೆಯಲಿ, ಅವನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವ ಹಾಗೆ ನಮ್ಮ ನಡವಳಿಕೆ ಆಗುವ ಹಾಗೆ ದೇವರು ಅನುಗ್ರಹ ಮಾಡಲಿ ಅಂತ ದೇವರನ್ನು ಪ್ರಾರ್ಥಿಸ್ತಾ ಇವತ್ತಿನ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.